ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕಳೆದ 10 ತಿಂಗಳ ಬಹುಶಃ 10 ತಿಂಗಳ ಹಿಂದೆ ನರಸಿಂಹರಾಜಪುರ ತಾಲೂಕಿನ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡು ಕಳೆದ 10 ತಿಂಗಳ ಅವಧಿಯಲ್ಲಿ ಅದ್ಭುತವಾದ ಕೆಲಸಗಳನ್ನ ಮಾಡುವುದರ ಮೂಲಕ 95 ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡಿ ರೋಟರಿ ಕ್ಲಬ್ನ ಅಧ್ಯಕ್ಷರು ಈ ರೀತಿಯೂ ಸರ್ವಿಸ್ ನ ಮಾಡಬಹುದು, ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬಹುದು ಅನ್ನುವುದನ್ನ ಅತ್ಯಂತ ಯಶಸ್ವಿಯಾಗಿ ತೋರಿಸಿಕೊಟ್ಟಿರುವಂತಹ ನರಸಿಂಹರಾಜಪುರ ತಾಲೂಕಿನ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕಣಿವೆ ವಿನಯ್ ಅವರ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ತೆ. ಕಣಿವೆ ವಿನಯ್ ಅವರೇ, ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ 10 ತಿಂಗಳುಗಳಿಗೆ ನಿಮ್ಗೆ ಮುಗಿದಿರುವಂತದ್ದು. 10 ತಿಂಗಳ ಅವಧಿಯ ಒಂದು ಬಾರಿ ನಿಮ್ಮ ಜರ್ನಿಯನ್ನ ಮೆರಕಾಕ್ ನೋಡಿದ್ರೆ ಹೇಗನ್ಸುತ್ತೆ? ತುಂಬಾ ಸಂತೋಷ ಆಗುತ್ತೆ. ಒಂದು ರೋಟರಿ ಅಂತ ಹೇಳಿದ್ರೆ ದೊಡ್ಡ ಸೇವಾ ಸಂಸ್ಥೆ, ಅಂತಾರಾಷ್ಟ್ರೀಯ ವಲಯದಲ್ಲಿ ದೊಡ್ಡ ಹೆಜ್ಜೆ ಗುರುತನ್ನು ಮೂಡಿಸಿರ್ತಕ್ಕಂಥ ಒಂದು ಸಂಸ್ಥೆ. ಅದರ ಅಧ್ಯಕ್ಷನಾಗ್ಲಿಕ್ಕೆ ಯೋಗ ಬೇಕು. ಹಾಗಾಗಿ ಆ ಯೋಗ ನನಗೆ ಒಲಿದು ಬಂದಿದೆ. ಜೊತೆಗೆ ನನ್ನ 1 ವರ್ಷದ ಅವಧಿ ಪ್ರಾರಂಭದಲ್ಲಿ ಸ್ವಲ್ಪ ಅಳುಕಿನಿಂದ ಪ್ರಾರಂಭ ಆದರೂ ಕೂಡ ಇವತ್ತು ನಾನು ಹಿಂದೆ ತಿರುಗಿ ನೋಡಿದಾಗ ನನಗೆ ಹೆಮ್ಮೆ ಇದೆ. ಓಕೆ, ಅಂದ್ರೆ ನಿಮ್ಮ ಒಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತೇನೆ ಅನ್ನೋ ಒಂದು ನಿರೀಕ್ಷೆ ಇತ್ತು ನಿಮಗೆ? ಇತ್ತು. ನನ್ನ ತಲೆಯಲ್ಲಿ ಕೆಲವೊಂದು 2 ವಿಚಾರಗಳು ಇತ್ತು. ಮೊದಲೇ ಒಂದು, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಮತ್ತು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು ಅಂತ ಇತ್ತು. ಬಟ್ ರೋಟರಿಯಲ್ಲಿ 4 ಅಂಶಗಳನ್ನ ಈ ಬಾರಿ ಜಿಲ್ಲಾ ಮಂಡಳಿಯವರು ಕೊಟ್ಟಿದ್ರು. ಅದರಲ್ಲಿ ಶಿಕ್ಷಣ ಮತ್ತು ಆರೋಗ್ಯ 2 ಇತ್ತು. ಜೊತೆಗೆ ಪರಿಸರ ಮತ್ತು ರಸ್ತೆ ಸುರಕ್ಷತಾ ಸಪ್ತಾಹ ಈ 2 ಕೂಡ ಇತ್ತು. ಹಾಗಾಗಿ ನನಗೆ ಇಷ್ಟವಾದ 2 ಸಬ್ಜೆಕ್ಟ್ಗಳು ಅಲ್ಲೇ ಇದ್ದಿದ್ರಿಂದ ತುಂಬಾ ಸಂತೋಷವಾಯಿತು. ಕೆಲಸ ಮಾಡಲಿಕ್ಕೆ, ಪ್ಲಾನ್ ಮಾಡಲಿಕ್ಕೆ ಈಸಿ ಆಯಿತು. ಓಕೆ, ಅಂದ್ರೆ ನೀವು ಯಶಸ್ವಿಯಾಗಿ 95 ಕಾರ್ಯಕ್ರಮಗಳನ್ನು ನಿಮ್ಮ 10 ತಿಂಗಳ ಅವಧಿಯಲ್ಲಿ ಮಾಡಿರುವಂತದ್ದು. ಈ 95 ಕಾರ್ಯಕ್ರಮಗಳನ್ನ ಈ 10 ತಿಂಗಳ ಅವಧಿಯಲ್ಲಿ ಮಾಡಲು ಹೇಗೆ ಸಾಧ್ಯ ಆಯ್ತು? ಇಲ್ಲ, ನಾನು ಅಧಿಕಾರ ವಹಿಸಿಕೊಂಡಾಗ ಜುಲೈ 15ಕ್ಕೆ ನಮ್ದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಇತ್ತು. ದುರದೃಷ್ಟವಶಾತ್ ನಮ್ಮ ಸೀನಿಯರ್ ರೊಟೇರಿಯನ್ನು ಮತ್ತೆ ಹಿರಿಯ ಮುತ್ಸದ್ದಿ HT ರಾಜೇಂದ್ರ ಅವರ ನಿಧನ ಆಗುತ್ತೆ 13ನೇ ತಾರೀಕು. ಹಾಗಾಗಿ ಕಾರ್ಯಕ್ರಮವನ್ನು ನಾವು 30ನೇ ತಾರೀಕಿಗೆ ಮುಂದೂಡ್ತೀವಿ. ಜೊತೆಗೆ ಅದಾದ ನಂತರ ಅದೇ ತಿಂಗಳಿನಲ್ಲಿ ಅಂದ್ರೆ ಆಗಸ್ಟ್ ತಿಂಗಳಿನಲ್ಲಿ ನನ್ನ ಭಾವನೆಂಟ ಒಂದು ಅಪಘಾತಕ್ಕೀಡಾಗ್ತಾನೆ. ಕಾರಿನ ಇದರಲ್ಲಿ ಜೊತೆಗಿದ್ದವರು ತೀರ್ ಹೋಗ್ತಾರೆ. ಅವನಿಗೆ ತುಂಬಾ ಸಿವಿಯರ್ ಪೆಟ್ಟಾಗತ್ತೆ. ನಾವು ಹೆಚ್ಚು ಕಡಿಮೆ 2.5 ತಿಂಗಳು ನಾವು ಬೆಂಗಳೂರಿನಲ್ಲೇ ಇರಬೇಕಾದಂತ ಒತ್ತಡದ ಪರಿಸ್ಥಿತಿ ಬರುತ್ತೆ. ಸೊ ಆ ನಂತರ ನನ್ನ ಕಾರ್ಯಕ್ರಮಗಳನ್ನು ನಾನು ಚಾಲನೆ ಕೊಟ್ಟೆ. ನನಗೆ ಏನಾಗಿತ್ತು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 3 ತಿಂಗಳು ಹಾಗೆ ಸಮಯ ವ್ಯರ್ಥ ಆಗಿತ್ತು. ಸೊ ಅದನ್ನ ಮ್ಯಾನೇಜ್ ಮಾಡಬೇಕಾಗಿತ್ತು. ಹಾಗಾಗಿ ತಿಂಗಳಿಗೆ 10 ಕಾರ್ಯಕ್ರಮ ಅಂತ ಹೇಳಿ ನಾನು ಆಲೋಚನೆ ಮಾಡಿದೆ. ಅದು ಸ್ವಲ್ಪ ಜಾಸ್ತಿನೇ ಆಯ್ತು. ಈಗ ಗಮನಿಸಿದ್ರೆ ನಾವು ಕರೆಕ್ಟ್ ಆಗಿ ಕೆಲಸ ಮಾಡಿರೋದು 7 ತಿಂಗಳು, ಆದ್ರೆ 95 ಕಾರ್ಯಕ್ರಮ ಆಗಿದೆ. ಅಂದ್ರೆ ನಿಮ್ಮ ಈ ಒಂದು ಅವಧಿಯಲ್ಲಿ 95 ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀವು ಯಾವ ಒಂದು ಕ್ಷೇತ್ರಕ್ಕೆ ನೀಡಿದ್ರಿ? ಮೇಜರ್ ಆಗಿ ನಾನು ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ. ಅಂದ್ರೆ ಏನು ಸರ್ಕಾರಿ ಶಾಲೆಗಳಲ್ಲಿ ಫೆಸಿಲಿಟಿಗಳಿದೆ ಅದು ಖಾಸಗಿ ಶಾಲೆಗೆ ಸರಿಸಮನಾಗಿ ಇರಬೇಕು ಅನ್ನೋದು ನನ್ನ ಆಲೋಚನೆ. ಸೊ ಹಾಗಾಗಿ ಅಲ್ಲಿ ಏನು ಅವಶ್ಯಕತೆಗಳಿತ್ತು ಅದನ್ನ ಪೂರೈಸುವತ್ತ ನಾನು ಗಮನ ಹರಿಸಿದೆ. ಓಕೆ, ಅಂದ್ರೆ ಹೆಚ್ಚಿನದಾಗಿ ನೀವು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿರುವಂತ, ಆ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಒಂದು ಅಧ್ಯಕ್ಷ ಸಂದರ್ಭದಲ್ಲಿ ಮಾಡಿರುವಂತಹ ಒಂದು ಪ್ರಮುಖ ಕೆಲಸ ಕಾರ್ಯಗಳನ್ನ ಮೆಲುಕಾಕ್ ನೋಡಿದ್ರೆ ಯಾವುದು? ನಾನು ಸಾಮಾನ್ಯವಾಗಿ ನಮ್ಮ ನಾಗಚಂದ್ರ ಪ್ರತಿಷ್ಠಾನ ಇತ್ತು, ಬಹಳ ವರ್ಷದಿಂದ ನಡೀತಾ ಇತ್ತು. ಪ್ರತಿ ವರ್ಷ ಒಂದೊಂದು ಶಾಲೆಗೆ ಒಂದು ಸ್ಮಾರ್ಟ್ ಕ್ಲಾಸ್ ಗಳನ್ನ ಕೊಡ್ತಾ ಬರ್ತಾ ಇದ್ದೆ. ಸೊ ಅದನ್ನ ಈ ಸರಿ ನಾನು ಸ್ವಲ್ಪ ಜಾಸ್ತಿ ಮಾಡಿದೆ. ಅಂದ್ರೆ ರೋಟರಿ ಕ್ಲಬ್ ನಲ್ಲಿ ನಾನು ಅಧ್ಯಕ್ಷನಾದ ನಂತರ ಯಾವುದು ಸರ್ಕಾರಿ ಶಾಲೆಗಳಿಗೆ ಅವಶ್ಯಕತೆ ಇತ್ತು ಅಲ್ಲೆಲ್ಲ ನಾನು ಸ್ಮಾರ್ಟ್ ಕ್ಲಾಸ್ ಗಳನ್ನ ಕೊಡ್ತಾ ಬಂದೆ. ಸುಮಾರು 12-13 ಸ್ಮಾರ್ಟ್ ಕ್ಲಾಸ್ ಗಳನ್ನ ನಾನು ಈ ವರ್ಷವೇ ಕೊಟ್ಟಿದ್ದೇನೆ. ಇನ್ನು ಕೊಡ್ಲಿಕ್ಕಿದೆ, ಇನ್ನು ಒಂದು 2-3 ಶಾಲೆಗಳಿಗೆ ಕೊಡ್ಲಿಕ್ಕಿದೆ. ಜೊತೆಗೆ ಕೆಲವು ಶಾಲೆಗಳಲ್ಲಿ ಅವರಿಗೆ ಸ್ಮಾರ್ಟ್ ಕ್ಲಾಸ್ ಇರುತ್ತೆ, ಬಟ್ ಅಲ್ಲಿ ಜೆರಾಕ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಿಂಟರ್ ಅವಶ್ಯಕತೆ ಇತ್ತು. ಒಂದು 20,000 ರೂಪಾಯಿ ವೆಚ್ಚದ ಒಂದು ಪ್ರಿಂಟರ್ ಅನ್ನು ಕೆಲವು ಕಡೆ ಕೊಟ್ಟೆ. ಕೆಲವು ಶಾಲೆಗಳಲ್ಲಿ ಅಲ್ಲಿ ತುರ್ತಾಗಿ ಅವರಿಗೆ ಏನೋ ಬೇಕಾದಾಗ UPS ಅವಶ್ಯಕತೆ ಇತ್ತು. ಅವರಿಗೆ 2 ಶಾಲೆಗಳಿಗೆ UPS ಕೊಟ್ವಿ. ಕೆಲವರು ವಾಟರ್ ಫಿಲ್ಟರ್ ಕೇಳಿದ್ರು. ಸೊ ಆ ಶಾಲೆಗಳಿಗೆ ವಾಟರ್ ಫಿಲ್ಟರ್ಗಳನ್ನ ಕೊಡ್ತಾ ಬಂದ್ವಿ. ಈ ರೀತಿ ಶಾಲೆಗಳಿಗೆ ಜಾಸ್ತಿ ಒತ್ತನ್ನು ಕೊಟ್ಟು ಸರ್ಕಾರಿ ಶಾಲೆಗಳು, ಅದರಲ್ಲೂ ವಿಶೇಷವಾಗಿ
ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಜನ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿ ಕಡಿಮೆ ಒಂದು ನಗರ ಅಥವಾ ಒಂದು ಪಟ್ಟಣ ಅಥವಾ ಒಂದು ಊರು ಅಂತ ಬಂದಾಗ ಅಲ್ಲಿ ಆಕರ್ಷಣೀಯವಾಗಿ ಕಾಣುವಂತದ್ದು ಆ ಊರಿಗೆ ಎಂಟ್ರಿ ಆದ ಸಮಯದಲ್ಲಿ ಸಿಗುವಂತಹ ಒಂದು ಸ್ವಾಗತ ಇದು. ಹಾಗೆ ಆ ನರಸಿಂಹರಾಜಪುರ ತಾಲೂಕಿಗೆ ನೀವು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಒಂದೀಗ ರೋಟರಿ ಕ್ಲಬ್ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಒಂದೀಗ ಸ್ವಾಗತ ಕೋರುವಂತಹ ಒಂದು ಇದು ನಿರ್ಮಾಣವಾಗಿರುವಂತದ್ದು, ಅದು ಆ ಒಂದು ನಿರ್ಮಾಣ ಮಾಡಬೇಕು ಅಥವಾ ಅದ್ರ ಕುರಿತಾಗಿ ಏನ್ ಹೇಳ್ತೀರಿ? ನನಗದೊಂದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಹಿಂದಿನ ಅಧ್ಯಕ್ಷಗಳೆಲ್ಲ ಮಾಡಿದಾಗ ಸಣ್ಣದಾದ ಒಂದು ವೆಲ್ಕಮ್ ಬೋರ್ಡ್ ಅನ್ನ ಒಂದು ಸೈಡ್ ರೋಡ್ ಕಾರ್ನರ್ ನಲ್ಲಿ ಹಾಕ್ತಾ ಇದ್ರು. ಬಟ್ ನನ್ಗೆ ಅವಾಗ ಅನಿಸ್ತಾ ಇತ್ತು, ನಾನಲ್ಲಿ ಕೈಮರದಲ್ಲಿ PWD ಇಲಾಖೆಯವರು ಹಾಕಿದ್ ನೋಡಿದಾಗ ಒಂದು ರೋಟರಿ ಅಲ್ಲಿ ಒಂದು ಪಬ್ಲಿಕ್ ಇಮೇಜ್, ರೋಟರಿ ಬಗ್ಗೆ ಒಂದು ಪಬ್ಲಿಕ್ ಇಮೇಜ್ ಬಿಲ್ಡ್ ಮಾಡ್ಲಿಕ್ಕೆ ಯಾರು ಊರಿಗೆ ಎಂಟರ್ ಆಗ್ತಾರೆ ಆ ಜಾಗದಲ್ಲಿ ಹಾಕಿದ್ರೆ ಒಂದು ವೆಲ್ಕಮ್ ಬೋರ್ಡ್ ಪ್ಲಸ್ ಅಲ್ಲಿ ಯಾವ ಊರಿಗೆ ಎಷ್ಟು ಕಿಲೋಮೀಟರ್ ಇದೆ ಇದನ್ನೆಲ್ಲ ಹಾಕಿದ್ರೆ ಅಲ್ಲಿ ನಮ್ಮ ರೋಟರಿ ಸಿಂಬಲ್ ಇರುತ್ತೆ. ಸೊ ದಟ್ ಇಂಪ್ರೂವ್ಸ್ ದ ಪಬ್ಲಿಕ್ ಇಮೇಜ್. ಹಾಗಾಗಿ ಅದು ನನ್ನ ತಲೆಯಲ್ಲಿ ಒಂದು ಆಲೋಚನೆ ಇತ್ತು. ಬಟ್ ಅದು DG ವಿಸಿಟ್ ಆಗುವ ಕಾರ್ಯಕ್ರಮಕ್ಕೆ ಮುಂಚೆ ಮಾಡ್ಬೇಕು ಅಂತ ಹೇಳಿ ಇತ್ತು. ಆದ್ರೆ ನನ್ಗೆ ಅದು ಪರ್ಮಿಷನ್ ತಗೊಳ್ಳಿಕ್ಕೆ ತುಂಬಾ ದಿನ ಸಮಯ ತಗೊಳ್ತು. ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿ ಎಲ್ಲ ಆಗಿ ಆ ಜಾಗವನ್ನು ನಮ್ಗೆ ಸೆಲೆಕ್ಟ್ ಮಾಡಿ PWD ಇಲಾಖೆಯವರು ಕೊಡುವಾಗ ಸ್ವಲ್ಪ ಸಮಯ ತಗೊಳ್ತು. ಆದ್ರೂ ಅದರ ಕೆಲಸ ಹಿಂದಿನ ದಿನಕ್ಕೆ ಮುಗಿದು DG ವಿಸಿಟ್ ದಿವಸ ಅದನ್ನ ನಾವು ಲೋಕಾರ್ಪಣೆ ಮಾಡಿದ್ವಿ. ಈಗ ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ ತುಂಬಾ ಅದ್ಭುತವಾಗಿ ವೆಲ್ಕಮ್ ಬೋರ್ಡ್ ಬಂದಿದೆ. ಸೊ ಅದರಿಂದ ಪಬ್ಲಿಕ್ ಇವನ್ DG ಕೂಡ ಅದನ್ನ ಹೇಳಿದ್ರು, ಪಬ್ಲಿಕ್ ಇಮೇಜ್ ಇಂಪ್ರೂವ್ ಮಾಡೋದು ಅಂತ ಹೇಳಿದ್ರೆ ಈ ತರ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಬಟ್ ಅವ್ರು ಹೇಳಿದಾಗ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ರೋಟರಿ ಕ್ಲಬ್ ಆ ಕೆಲಸ ಮಾಡ್ತು ಅಂತ ಹೇಳಿದ್ರು. ಅಂದ್ರೆ ಅದೇ ರೀತಿಯಲ್ಲಿ ಈಗ ನೀವು ಕೂಡ ದಿನನಿತ್ಯ ಅದರಲ್ಲಿ ಓಡಾಡ್ತಾ ಇರ್ತೀರಾ, ನಿಮ್ಗೆ ಆ ಬೋರ್ಡ್ ಅನ್ನು ನೋಡ್ತಾ ನಿಮ್ಮ ಹೆಸರು ಕೂಡ ಅಲ್ಲಿದೆ, ರೋಟರಿ ಕ್ಲಬ್ ನ ಅಧ್ಯಕ್ಷರು ಕಣಿವೆ ವಿನಯ್ ಅಂತ ಕೂಡ ಇರುವಂತದ್ದು, ಆ ಸ್ವಾಗತ ಕೊಡುವಂತ ಬೋರ್ಡ್ ನ ನೋಡಿದ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಇಲ್ಲ, ಅಲ್ಲಿ ನೀವೇ ಮಾಡಿದಂತ ಬೋರ್ಡ್ ಅನ್ನು ನೋಡಕ್ಕೆ ನಿಮ್ಗೆ ಎಷ್ಟು ಖುಷಿ? ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಅಲ್ಲಿ ಹೆಸರು ಹಾಕುವ ಉದ್ದೇಶ ಇರ್ಲಿಲ್ಲ, ಆದ್ರೆ ನಮ್ಮ ರೋಟರಿ ಸದಸ್ಯರೆಲ್ಲ ಏನ್ ಹೇಳಿದ್ರು ಅಂದ್ರೆ ಅಲ್ಲಿ ಇಷ್ಟೆಲ್ಲ ಮಾಡಿರ್ತೀರಾ ನೀವು, ನಿಮ್ಮ ಅವಧಿಯಲ್ಲಿ ಆಗಿದ್ದು ಅಂತ ಹೇಳಿ ಅಲ್ಲಿ ಹಾಕ್ಬೇಕು ಅಂತ. ಸೊ ಆ ಕಾರಣಕ್ಕಾಗಿ ನಾನು ಅಲ್ಲಿ ಹಾಕಿದೆ. ಅಲ್ಲಿ ರೋಟರಿ ಅಧ್ಯಕ್ಷರು ಯಾರು, ಆಟ ಸಮಯದಲ್ಲಿ ಕಾರ್ಯದರ್ಶಿ ಯಾರು ಮತ್ತು ಅದಕ್ಕೆ ಸಹಕಾರ ನೀಡಿದಂತ ಸದಸ್ಯರು, ಇದನ್ನು ಇಷ್ಟನ್ನು ಹಾಕಿದೆ ನಾನು. ಅದೇ ರೀತಿಯಲ್ಲಿ ಆ ರೋಟರಿ ಕ್ಲಬ್ ಅಂತ ಬಂದಾಗ ನೀವೀಗ 2016 ಈಗ ಒಂದು ದಶಕ ಕಳೆದಿರುವಂತದ್ದು. ಆ ರೋಟರಿ ಕ್ಲಬ್ ನ ಒಂದು ಬಾರಿ ನಿಮ್ಮ ಜರ್ನಿಯನ್ನ ಹಿಂದಿನ ದಿನಗಳನ್ನ ಪ್ರಾರಂಭಿಕ ದಿನ ಹಿಡಿದು ಇಲ್ಲಿಯವರೆಗೆ 10 ವರ್ಷಗಳ ಜರ್ನಿಯನ್ನ ಒಂದು ಬಾರಿ ರಿವೈಂಡ್ ಮಾಡಿ ನೋಡಿದ್ರೆ ಹೇಗನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ರೋಟರಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ರೋಟರಿ ಫೇಮಸ್ ಫಾರ್ ಪಲ್ಸ್ ಪೋಲಿಯೋ. ಈ ಪ್ರಪಂಚದಿಂದ ಆ ಪಲ್ಸ್ ಪೋಲಿಯೋನ ಹೊರಗೆ ಓಡಿಸೋದ್ರಲ್ಲಿ ರೋಟರಿಯ ಶಕ್ತಿ ಬಹಳ ಇದೆ. ಆಮೇಲೆ ರೋಟರಿಯಲ್ಲಿ ಒಂದು TRF ಅಂತ ಇದೆ, ದ ರೋಟರಿ ಫೌಂಡೇಶನ್ ಅಂತ ಇದೆ. ಆ ರೋಟರಿ ಫೌಂಡೇಶನ್ಗೆ ನಾವು ಕೊಟ್ಟಂತ ದುಡ್ಡು ಹೋಗುತ್ತೆ. ಆ ರೋಟರಿ ಫೌಂಡೇಶನ್ ಮುಖಾಂತರ ಇವತ್ತು ಭಾರತ ದೇಶದಲ್ಲಿ ಒಂದು 50,000 ಜನಕ್ಕೆ ಕಣ್ಣಿನ ಆಪರೇಷನ್ ಆಗಿದೆ. ಪ್ರತಿ ವರ್ಷ ಅದು ನಡೆದೋಗುತ್ತೆ. ಜೊತೆಗೆ ಏನು ಪಬ್ಲಿಕ್ ಟಾಯ್ಲೆಟ್ಸ್ ಗಳನ್ನ ಕಟ್ಟಿಕೊಡುವಂತ ಕೆಲಸ ಅದನ್ನು ಕೂಡ ರೋಟರಿ ಮಾಡುತ್ತೆ. ಜೊತೆಗೆ ಪಲ್ಸ್ ಪೋಲಿಯೋಕ್ಕೆ ತುಂಬಾ ದೊಡ್ಡ ಸಹಕಾರವನ್ನು ಕೊಡ್ತಾರೆ. ಸೊ ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಆ ಹಣ ಹೋಗೋದ್ರಿಂದ ದೊಡ್ಡ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಈಗ JC ಇರ್ಬೋದು, ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು, ಮೂರು ಕೂಡ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತೆ. JC ನಿಮ್ಗೆ ಲೀಡರ್ಶಿಪ್ ಅನ್ನ ಡೆವಲಪ್ ಮಾಡಿ ಕೊಡುತ್ತೆ, ಬಟ್ ಸೋಷಿಯಲ್ ಸರ್ವಿಸ್ ಕಡಿಮೆ ಇರುತ್ತೆ. ಲಯನ್ಸ್ ಮತ್ತೆ ರೋಟರಿಯಲ್ಲಿ ಅದು ಎರಡೂ ಇದೆ. ಕಣ್ಣಿಗೆ ಏನಾದ್ರು ಇದ್ರೆ ಹೆಚ್ಚು ಕೆಲಸ ಮಾಡಿದ್ರೆ ಅದು ಲಯನ್ಸ್, ಹಾಗೆ ಪಲ್ಸ್ ಪೋಲಿಯೋ ಮತ್ತು ಬೇರೆ ಎಲ್ಲ ಕೆಲಸಗಳನ್ನ ಮಾಡಿದ್ರೆ ಅದು ರೋಟರಿ. ಅಂದ್ರೆ ಕಣಿವೆ ವಿನಯ್ ಅವರಿಗೆ ಈ ರೋಟರಿ ಕ್ಲಬ್ಗೆ ಸೇರ್ಬೇಕು ಅಥವಾ ಇಲ್ಲಿ ಅಧ್ಯಕ್ಷ ಆಗ್ಬೇಕು, ಸದಸ್ಯರಾಗಬೇಕು ಅಂತ ಒಂದು ಕಲ್ಪನೆ ಅಥವಾ ಒಂದು ಆಸಕ್ತಿ ಬಂದಿದೆ? ನನಗೆ ಅಧ್ಯಕ್ಷ ಆಗ್ಬೇಕು ಅನ್ನೋ ಕಲ್ಪನೆ ಇರಲಿಲ್ಲ. ನಾನು 2016 ನಮ್ಮ ರೊಟೇರಿಯನ್ ಸೀನಿಯರ್ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ ಸುಂದರೇಶ್ ಅವರು ಅಧ್ಯಕ್ಷರಾದಾಗ ನಾನು ರೋಟರಿ ಕ್ಲಬ್ಗೆ ಸೇರ್ತೇನೆ. HT ರಾಜೇಂದ್ರ ಅವರು ಅವತ್ತು ನನ್ನನ್ನು ಇನ್ವೈಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಸೇರ್ಕೊಳ್ತೇನೆ. ಹಾಗೆ ನಡೆದು ಬರ್ತಾ ಇರುತ್ತೆ. ಬಟ್ ಎಲ್ಲ ಸೀನಿಯರ್ಸ್ ಮುಗಿದ ನಂತರ ನನ್ನ ಹೆಸರು ಬರುತ್ತೆ. ಸೊ ಮೊದಲಿಗೆ ಸ್ವಲ್ಪ ಅಳುಕಿನಿಂದ ನಾನು ವಹಿಸ್ಕೊಂಡೆ, ನಂತರ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯ್ತು. ಅದೇ ರೀತಿಯಲ್ಲಿ ಕಡಿಮೆ ಈಗ ರೋಟರಿ ಕ್ಲಬ್ಗೆ ಪ್ರತಿ ವರ್ಷವೂ ಹೊಸೊಬ್ರು ಜಾಯ್ನ್ ಆಗ್ತಾ ಇರ್ತಾರೆ. ಅಂದ್ರೆ ರೋಟರಿ ಕ್ಲಬ್ಗೆ ಜಾಯ್ನ್ ಆಗ್ಬೇಕಾದ್ರೆ ಗೈಡ್ ಲೈನ್ಸ್ ಅಥವಾ ನಿಯಮಾವಳಿಗಳು ಏನೇನಿದೆ? ಒಂದು, ಅವರಲ್ಲಿ ಸೇವಾ ಮನೋಭಾವನೆ ಇರಬೇಕು. ಜೊತೆಗೆ ಅಲ್ಲಿ ಒಂದು ಶಿಸ್ತಿರುತ್ತೆ. ರೋಟರಿ ಕ್ಲಬ್ ಅಂತ ಹೇಳಿದ್ರೆ ಒಂದು ಶಿಸ್ತಿರುತ್ತೆ. ಆ ಶಿಸ್ತಿಗೆ ಒಳಪಡಬೇಕು ಅವರು, ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಜೊತೆಗೆ ಸ್ವಲ್ಪ ಸಮಾಜ ಸೇವೆ ಅಂತ ತುಡಿತಾ ಇರಬೇಕು. ಇಲ್ಲಾಂದ್ರೆ ರೋಟರಿಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಾವು ಬಂದಾಗ ಬರೀ ಇದ್ ಮಾಡ್ಬೇಕಾ ಅದ್ ಮಾಡ್ಬೇಕಾ ಹೇಳಿ ಸ್ವಲ್ಪ ದಿನಕ್ಕೆ ಅವರಿಗೆ ಬೇಜಾರು ಬಂದ್ಬಿಡುತ್ತೆ.
ಅಲ್ಲಿ ನಮ್ಗೆ ಸ್ವಲ್ಪ ಇರಬೇಕು, ಸಮಾಜದ ಬಗ್ಗೆ ಒಂದು ತುಡಿತಾ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅಂದ್ರೆ ಆಸಕ್ತಿ ಮತ್ತು ಸೇವಾ ಮನೋಭಾವ ಎರಡು ಬಹಳ ಮುಖ್ಯ. ಈಗ ನೀವೊಂದು ಅಧ್ಯಕ್ಷ ಸಂದರ್ಭದಲ್ಲಿ ಹೌದು ನಾನು ಇದೇ ರೀತಿಯ ಕೆಲಸಗಳನ್ನ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಏನಾದ್ರು ಹಾಕೊಂಡಿದ್ರು, ಅಥವಾ ತನ್ನಷ್ಟಕ್ಕೆ ತಾನೇ ನಡೀತಾ ಇದ್ದು, ಅಥವಾ ಮೊದಲೇ ಈ ರೀತಿ ಕಾರ್ಯಕ್ರಮಗಳ ಕುರಿತಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ರು? ಇಲ್ಲ, ಒಂದಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ನಾನು ಆಲೋಚನೆ ಮಾಡಿದ್ದೆ. ಒಂದು ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಸಾಮಾನ್ಯವಾಗಿ ಕಣ್ಣಿನ ಪರೀಕ್ಷೆ ಮಾಡುವಾಗ ಎಲ್ಲರಿಗೂ ಸಾಮಾನ್ಯವಾಗಿ ಮಾಡ್ಬಿಡ್ತೇವೆ. ಆದ್ರೆ ರಾಜೇಂದ್ರಣ್ಣ ಒಂದು ಮಾತು ಹೇಳಿದ್ರು, ಈ 5ನೇ ತರಗತಿಯಿಂದ PUC ಮಕ್ಕಳಿಗೆ ಕಣ್ಣಿನ ಪರೀಕ್ಷೆ ಮಾಡಬೇಕು, ಅವ್ರು ಮಾಡಿಸೋದೇ ಇಲ್ಲ. ತಂದೆ ತಾಯಿಗಳು ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ, ಜೊತೆಗೆ ಶಾಲೆಯವರು ಕೂಡ ಗಮನ ಹರಿಸೋದಿಲ್ಲ. ಕೆಲವರಿಗೆ ಅಲ್ಲಿ ಕಣ್ಣಿನ ದೋಷ ಇರುತ್ತೆ, ಆದ್ರೆ ಅದು ಗೊತ್ತಾಗಿರೋದಿಲ್ಲ. ಆತ ಬೋರ್ಡ್ ಅಲ್ಲಿ ಬರ್ದಿದ್ದನ್ನ ಸರಿಯಾಗಿ ಬರ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವನಿಗೆ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂತ ಭಾವಿಸ್ತೇವೆ ಹೊರತು ಕಣ್ಣು ಕಾಣಿಸ್ತಾ ಇಲ್ಲ ಅನ್ನೋದನ್ನ ಗಮನಿಸೋದಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ, ನಾನು ಮೊದಲನೇ ಕಾರ್ಯಕ್ರಮ DCMC ಶಾಲೆಯಲ್ಲಿ ನಮ್ಮ ಪ್ರಸಾದ್ ನೇತ್ರಾಲಯದವರ ಜೊತೆ ಸೇರ್ಕೊಂಡು 5ರಿಂದ SLC ಮಕ್ಕಳಿಗೆ ಒಂದು ತಪಾಸಣಾ ಶಿಬಿರವನ್ನ ಮಾಡಿದ್ವಿ. ಆ ಶಿಬಿರ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು, ಅವತ್ತು ಹೆಚ್ಚು ಕಡಿಮೆ 183 ಮಕ್ಕಳಿಗೆ ದೋಷ ಇದೆ ಅಂತ ಗೊತ್ತಾಯ್ತು. 183 ಮಕ್ಕಳಿಗೆ. ನಂತರ ಅದರಲ್ಲಿ 60 ಮಕ್ಕಳಿಗೆ ಕನ್ನಡಕವನ್ನು ಕೊಡ್ಬೇಕಾಯ್ತು, ಕನ್ನಡಕದ ಅವಶ್ಯಕತೆ ಇತ್ತು, ಅದೆಲ್ಲ ಗೊತ್ತಾಯ್ತು. ಸೊ ಅವಾಗ ಅನ್ನಿಸ್ತು ಇದನ್ನ ಮತ್ತೆ ನಾವು KPS ಸರ್ಕಾರಿ ಶಾಲೆಗಳಲ್ಲಿ ಮಾಡ್ಬೇಕು ಅಂತ. ಬಟ್ ಪರೀಕ್ಷಾ ಒತ್ತಡದಿಂದ ಅವ್ರು ಆಗ್ಲಿಲ್ಲ. ಅದನ್ನ ಮತ್ತೆ ನಾವು ಜೂನ್ ತಿಂಗಳಲ್ಲಿ ಮತ್ತೆ ಮಾಡ್ತೇವೆ. ಮೊರಾರ್ಜಿ ಸ್ಕೂಲ್ ನಲ್ಲಿ, ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ, ಮತ್ತೆ KPS ಪಬ್ಲಿಕ್ ಸ್ಕೂಲ್ ನಲ್ಲಿ 3 ಕಾರ್ಯಕ್ರಮಗಳು ಬಾಕಿ ಇದೆ. ಅವು 3 ಕೂಡ ನಿಮ್ಮ ಅವಧಿಯಲ್ಲಿ ಆಗುತ್ತೆ. ಅದೇ ರೀತಿಯಲ್ಲಿ ಈ ರೋಟರಿ ಕ್ಲಬ್ ಅಂತ ಬಂದಾಗ ನೀವೀಗ ಅಧ್ಯಕ್ಷ ಸಂದರ್ಭದಲ್ಲಿ ಈಗ ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತೀರ. ಮುಂದಿನ ದಿನಗಳಲ್ಲಿ ನೀವು ಅಧ್ಯಕ್ಷರಾಗಿರುವಾಗ ಇನ್ನು ಕೂಡ 2 ತಿಂಗಳು 10 ದಿನಗಳ 15-20 ದಿನಗಳ ಅವಕಾಶಗಳು ನಿಮ್ಗಿರುವಂತದ್ದು. ಈ ಟೈಮಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅನ್ನೋ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ಇನ್ನು ತುಂಬಾ ಕಾರ್ಯಕ್ರಮಗಳಿದೆ. ನಾನು ಇನ್ನೂ ಒಂದು 3ರಿಂದ 4 ಶಾಲೆಗಳಿಗೆ ಪ್ರಿಂಟರ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಜೊತೆಗೆ 1-2 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಡೋದು ಬಾಕಿ ಇದೆ. ಅಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೇನೆ. ಅದು ಉಳಿದಿದೆ. ಜೊತೆಗೆ ಆರೋಗ್ಯ ಕಾರ್ಯಕ್ರಮಗಳು ಉಳಿದಿದೆ. ಜೊತೆಗೆ ಒಂದು ರಸ್ತೆ ಸುರಕ್ಷಾ ಸಪ್ತಾಹವನ್ನ ಮಾಡಬೇಕು, ಅದು ಕೂಡ ಇದೆ. ಜೂನ್ ತಿಂಗಳ ಪ್ರಾರಂಭದಲ್ಲಿ ಮಾಡ್ತೇನೆ ಅದನ್ನ. ಸೊ ಈ ರೀತಿ ಇನ್ನೊಂದು 30ರಿಂದ 35 ಕಾರ್ಯಕ್ರಮಗಳು ಪ್ಲಾನ್ಡ್ ಆಗಿರೋದು ಇದೆ. 95 ಕಾರ್ಯಕ್ರಮಗಳು ಎಕ್ಸಿಕ್ಯೂಟ್ ಆಗತ್ತೆ. ಈಗ ಆ ಶಿಕ್ಷಣ ಮತ್ತು ಆರೋಗ್ಯವನ್ನು ಹೊರತುಪಡಿಸಿ ನೀವು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಮಾಡಿರುವಂತ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ನಾವು ಒಂದ್ ಬಾರಿ ನೋಡಿದ್ರೆ ಯಾವೆಲ್ಲ ಕಾರ್ಯಗಳು ನಡೆದಿದೆ? ಬೇರೆ ಎಲ್ಲ ಆಚರಣೆಗಳನ್ನು ನಾವು ಮಾಡ್ತೇವೆ. ಅಂದ್ರೆ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೇವೆ. ಮತ್ತೆ ಒಂದು ಕಮ್ಯುನಿಟಿ ಸರ್ವಿಸ್, ವೊಕೇಶನ್ ಸರ್ವಿಸ್ ಅಂತ ಇದೆ ನಮ್ಮಲ್ಲಿ. ಅದರಲ್ಲಿ ನಮ್ಗೆ ಡಿಸ್ಟ್ರಿಕ್ಟ್ ಇಂದ ಒಂದು ಆದೇಶ ಬರುತ್ತೆ, ಸಮಾಜದ ಯಾವ್ದಾದ್ರು ಒಂದು ವೃತ್ತಿಯಲ್ಲಿ 25 ವರ್ಷ ಕೆಲಸ ಮಾಡಿದವರಿಗೆ ಸನ್ಮಾನ ಮಾಡಬೇಕು ಅಂತ ಬರುತ್ತೆ. ಬಟ್ ನಾನು ಆಲೋಚನೆ ಮಾಡಿದೆ, ಬರೀ ಒಬ್ಬರಿಗೆ ಮಾಡಿದ್ರೆ ಅದು ನಾನು ಕೆಲವರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ ಅಂತ ಅನ್ಕೊಂಡೆ. ನಾನೊಂದು ಪಟ್ಟಿ ಮಾಡಿದೆ, ಎಲ್ಲ ವೃತ್ತಿಗಳ ಒಂದು ಪಟ್ಟಿ ಮಾಡಿದೆ. 45 ವೃತ್ತಿಗಳು ಬಂತದ್ರಲ್ಲಿ. ಆ 45 ವೃತ್ತಿಗಳಲ್ಲಿ ನಾನು ಹುಡುಕ್ತಾ ಹೋದೆ. ಆ ವೃತ್ತಿಗಳಲ್ಲಿ ಯಾರು ಸರ್ವಿಸ್ ಮಾಡಿದ್ದಾರೆ, ತುಂಬಾ ಟಾಪ್ ಮೋಸ್ಟ್ ಸರ್ವಿಸ್, ತುಂಬಾ ಸೀನಿಯರ್ಸ್ ಯಾರು ಅಂತ ಪಟ್ಟಿ ಮಾಡ್ತಾ ಹೋದೆ. ನನ್ಗೆ ಮೊದಲನೇದಾಗಿ ಒಬ್ರು ಕ್ಷೌರಿಕರು ಸಿಕ್ಕಿದ್ರು, ಸುಬ್ರಹ್ಮಣ್ಯ ಅಂತೇಳಿ. ಅವರು ಹೆಚ್ಚು ಕಡಿಮೆ 50 ವರ್ಷದಿಂದ ಕ್ಷೌರಿಕ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಮೊದಲಿಗೆ ಅವರಿಗೆ ಸನ್ಮಾನ ಮಾಡಿದ್ವಿ. ಅದು ನಮ್ಮ ರೋಟರಿ ಮೀಟಿಂಗ್ ನಲ್ಲಿ ಕರೆದು ಅವರಿಗೆ ಸನ್ಮಾನ ಮಾಡಿದೆ. ಅವತ್ತು ನನ್ಗೆ ಅನ್ನಿಸ್ತು, ಅದು ಅವರಿಗೆ ಸನ್ಮಾನ ಮಾಡಿದ ರೀತಿ ಇದೆಲ್ಲ ನನ್ಗೆ ಅಷ್ಟು ಹಿಡಿಸ್ಲಿಲ್ಲ. ಆಮೇಲೆ ನನ್ನ ತಲೆಯಲ್ಲಿ ಒಂದು ಆಲೋಚನೆ ಬಂತು, ಅವರ ಮನೆ ಅಂಗಳಕ್ಕೆ ಹೋಗಿ, ಅವರ ಮನೆಯಲ್ಲೇ ಹೋಗಿ, ಅವರ ಮನೆಯ ಸುತ್ತಮುತ್ತ ಇರೋರನ್ನ ಸೇರಿಸಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅವರ ಕುಟುಂಬದವರು ಕೂಡ ಅಲ್ಲಿ ಭಾಗವಹಿಸ್ತಾರೆ, ಅವರ ಬಂಧುಗಳು ಬರ್ತಾರೆ, ಅವರ ಅಕ್ಕಪಕ್ಕದ ಮನೆಯವರು ಬರ್ತಾರೆ, ಅಲ್ಲಿ ಅವರ ಬೆಲೆ ಹೆಚ್ಚಾಗುತ್ತೆ, ನಾವು ಸನ್ಮಾನ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಹಾಗಾಗಿ ಆ ಆಲೋಚನೆ ಮಾಡಿಕೊಂಡು ನೆಕ್ಸ್ಟ್ 2ನೇ ದಿನದಿಂದನೇ ನಾವು ಆ ಕಾರ್ಯಕ್ರಮವನ್ನ ಮನೆಗೆ ಶಿಫ್ಟ್ ಮಾಡಿದ್ವಿ. ಅಂದ್ರೆ ಅವರ ಮನೆ ಅಂಗಳದಲ್ಲಿ ಅವ್ರಿಗೆ ಗುರುತಿಸಿ ಮನೆ ಅಂಗಳದಲ್ಲಿ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ. ಆ ರೀತಿ ನಾವೊಬ್ರು ಬಡಗಿ ಕೆಲಸ ಅಂದ್ರೆ ಆಚಾರ ವೃತ್ತಿ ಮಾಡೋ ಅವರ ಮನೆಗೆ ಹೋದ್ವಿ. ನಾವು ಹೋದ ದಿವಸ ಅವ್ರದ್ದು ಬರ್ತ್ಡೇ ಕೂಡ ಇತ್ತು. ತುಂಬಾ ಜನ ಸೇರಿದ್ರು. ಅಲ್ಲಿ ಅವರಿಗೆ ಸನ್ಮಾನ ಮಾಡಿದಾಗ ಅವರ ಹೆಂಡತಿ ಸನ್ಮಾನ ಅವರಿಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗಿಂದ ನಾವು ವಾಪಸ್ ಎದ್ದು ಬಂದು ಬರುವ ತನಕ ಅಳ್ತಾ ಇದ್ರು. ಅಂದ್ರೆ ಸಂತೋಷದ ಕಣ್ಣೀರ್ ಆಗ್ತಾ ಇದ್ರು. ಅವ್ರಿಗೆ ಎಷ್ಟು ಖುಷಿ ಆಗಿತ್ತು ಅಂತ ಹೇಳಿದ್ರೆ, ನನ್ನ ಗಂಡ ಈ ವೃತ್ತಿ ಮಾಡ್ತಾ ಇದಾರೆ, ಇವರಿಗೂ ಸನ್ಮಾನ ಮಾಡ್ತಾರ, ನಮ್ಮಂತವ್ರಿಗೂ ಸನ್ಮಾನ ಮಾಡ್ತಾರ ಅಂತ ಹೇಳಿದ್ರು. ಸೊ ಅವಾಗ ಅನ್ನಿಸ್ತು ನನ್ಗೆ ಈ ಸನ್ಮಾನ ಮಾಡಿ ಸಾರ್ಥಕತೆ ಎಲ್ಲಿ ಸಿಗುತ್ತೆ ಅಂದ್ರೆ ಈ ತರ ಹೇಳಿದಾಗ. ಸೊ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಅದೇ ತರ ಮಾಡ್ತಾ ಹೋದೆ. ನಾವು ಅಲ್ಲಿಂದ ಒಬ್ಬ ಮಡಿವಾಳ ವೃತ್ತಿ ಅಂದ್ರೆ ಐರನ್ ಮಾಡುವಂತ ಮಗೇಶ್ ಅಂತ ಹೇಳಿ ಅವನಿಗೆ ಮಾಡಿದ್ವಿ.
ಅವನು ಊರ್ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆಗಿದ್ದ, ಓಕೆ ತಮಿಳ್ನಾಡಿಗೆ ಶಿಫ್ಟ್ ಆಗ್ಲಿಕ್ಕೆ ರೆಡಿ ಆಗಿದ್ದ. ಅವನು ಅವಾಗ ಒಂದು ಮಾತು ಹೇಳ್ದ ಅಲ್ಲಿ ಮಾತನಾಡುವಾಗ, ಕೊನೆಗೂ ನಾನು 50 ವರ್ಷ ಎನ್ಆರ್ಪುರದಲ್ಲಿ ಕೆಲಸ ಮಾಡಿದಾಗ ಯಾರು ನನ್ನ ಗುರುತಿಸಿರ್ಲಿಲ್ಲ, ಕೊನೆಗೂ ರೋಟರಿ ಕ್ಲಬ್ ನನ್ನ ಗುರುತಿಸು ಅಂದ. ಓಕೆ ಅಂದ್ರೆ ಒಂದು ಸಾರ್ಥಕ ಇದು ಮೂಡುತ್ತೆ ನಮ್ಗೆ ಅವಾಗ. ಸೊ ಆ ರೀತಿ ಹೆಚ್ಚು ಕಡಿಮೆ 42 ವೃತ್ತಿಗಳಲ್ಲಿ ನಾವು ಗುರುತಿಸಿದ್ದೇನೆ. ಓಕೆ ಅದ್ರಲ್ಲಿ ಈಗಾಗಲೇ 24 ಜನಕ್ಕೆ ನಾವು ಸನ್ಮಾನ ಮಾಡಿದ್ದೇವೆ. ಒಂದು ಕೊನೆ ಕೆಲಸ ಮಾಡುವ ಕೊನೆಗಾರನಿಂದ ಹಿಡಿದು ಕೂಲಿ ಕಾರ್ಮಿಕ ಕೆಲಸ ಮಾಡುವವನು 50 ವರ್ಷ ಒಂದೇ ಮನೆಯಲ್ಲಿ ಕೆಲಸ ಮಾಡಿದಾನೆ ಅಂದ್ರೆ ಅವನನ್ನು ಹುಡುಕಿ ಮಾಡಿದ್ವಿ. ಹಾಗೆ ಬಹಳ ಜನ, ಅಂದ್ರೆ ನಿಮ್ಗೆ ಮಂಡಕ್ಕಿ ವ್ಯಾಪಾರ ಮಾಡುವ ಒಬ್ಬ ವ್ಯಕ್ತಿ, ಆತ ಒಂದು ಕುರುಡು ಹೆಣ್ಣನ್ನ ಮದುವೆ ಆದ. ಮಗಳು ಅವ್ರಿಗೆ ಹುಟ್ಟಿರ್ತಕ್ಕಂಥ ಮಗು ಕೂಡ ಒಬ್ಳು ಕುರುಡಿ. ಸೊ ಆದ್ರೂ ಅವನ ಮಂಡಕ್ಕಿ ವೃತ್ತಿಯನ್ನು ಬಿಟ್ಟಿಲ್ಲ, ಅವರನ್ನು ಸಾಕೋದು ಬಿಟ್ಟಿಲ್ಲ. ಸಂಜೆ 6 ಗಂಟೆ ಆದ್ರೆ ಮನೆಗೆ ಬರ್ತಾನೆ. ಸೊ ಈ ತರದವ್ರನ್ನ ಗುರುತಿಸಿ ನಾವು ಸನ್ಮಾನ ಮಾಡಿದ್ವಿ. ಅದೇ ತರ ಬಾಸಿಂಗ, ಈಗ ಬಾಸಿಂಗ ಮಾಡೋರು ಬಹಳ ಕಡಿಮೆ ಆಗ್ತದೆ, ಆದ್ರೂ ಆ ವೃತ್ತಿಯನ್ನು ಇವತ್ತಿಗೂ ಮಾಡ್ತಾ ಇರ್ತಕ್ಕಂಥ ದಿವಾಕರ್ ಅನ್ನೋರಿಗೆ ಮಾಡಿದ್ವಿ. ಆಮೇಲೆ ಪೌರೋಹಿತ್ಯ ನಾನು ಹೇಳೋದು, ಈಗ ಬಹಳ ಕಡಿಮೆ ದುಡ್ಡು ತಗೊಂಡು ಪೌರೋಹಿತ್ಯ ಮಾಡುವ ಅರ್ಚಕರು ತುಂಬಾ ಜನ ಇದ್ದಾರೆ. ಅವರ ಕಷ್ಟಗಳು ಗೊತ್ತು. ಅದ್ರಲ್ಲಿ ಹೆಬ್ಬೆ ಭವಾನಿಶಂಕರ ದೇವಸ್ಥಾನ ಅಂತ ಹೇಳಿ, ಅಲ್ಲಿ ಒಬ್ರು ಅರ್ಚಕರು ಚಂದ್ರಶೇಖರ್ ಅಂತ ಹೇಳಿ, ಚಂದ್ರಶೇಖರ್ ಐತಾಳ್ ಅಂತ ಹೇಳಿ, ಅವರು ನಾನ್ ನೋಡಿದ ಹಾಗೆ ಉಕ್ಕಡದಲ್ಲಿ ಆ ದಾಟ್ಕೊಂಡು 30 ಕಿಲೋಮೀಟರ್ ದೂರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗ್ತಾರೆ. ತುಂಬಾ ಮಳೆ ಬಂದು ನೆರೆ ಬಂದಾಗ್ಲೂ ಕೂಡ ಅವರು ನಿಲ್ಸಲ್ಲ. ದೇವಸ್ಥಾನದ ಒಳಗಡೆ ನೀರಿರುತ್ತೆ, ದೇವಸ್ಥಾನದ ಒಳಗಡೆ ಹಾವಿರುತ್ತೆ, ಆದ್ರೂ ಅವ್ರು ಹೋಗ್ತಾರೆ ಅಲ್ಲಿಗೆ. ಅಂತವರನ್ನು ಹುಡುಕಿ ಸನ್ಮಾನ ಮಾಡಿದ್ವಿ ಪೌರೋಹಿತ್ಯ ವರ್ಗದಲ್ಲಿ. ಹಾಗೆ ಈ ಲಿಂಗಾಯತರ 500 ಅಂತ ಇರ್ತಾರೆ, ಅವರು ಬಹಳ ಕಡೆ ದೇವಸ್ಥಾನಗಳನ್ನ, ಬಸವ ದೇವಸ್ಥಾನಗಳನ್ನ ಪೂಜೆ ಮಾಡ್ತಾರೆ. ಆತರ ತುಂಬಾ ದೂರದ ಊರುಗಳಿಗೆಲ್ಲ ಹೋಗಿ ಬಂದಂತ ಮಹೇಶ್ವರಯ್ಯ ಅಂತ, ಅವರನ್ನ ಕೂಡ ಗುರುತಿಸಿ ಸನ್ಮಾನ ಮಾಡಿದ್ವಿ. ಒಬ್ಬ ಜಾಡಮಾಲಿ, ಈಗ ಅವರನ್ನ ಯಾರು ಗುರುತಿಸೋದೇ ಇಲ್ಲ, ಆ ಜಾಡಮಾಲೆ ವೃತ್ತಿಯನ್ನ ಮಾಡ್ತಾ ಇರ್ತಾರೆ. ಸುಮಾರು 35 ವರ್ಷದಿಂದ ಒಂದೇ ವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂಥ ಜಾಡಮಾಲೆ ವೃತ್ತಿ ಮಾಡ್ತಿರ್ತಕ್ಕಂಥವ್ರನ್ನ ಹುಡುಕಿ ಸನ್ಮಾನ ಮಾಡಿದ್ವಿ. ಸೊ ಆ ರೀತಿ. ಆಮೇಲೆ ಈ ಬ್ಲೈಂಡ್ ಆಗಿ ಬ್ರೈಲ್ ಲಿಪಿಯನ್ನ ಕಲಿತು ಉದ್ಯೋಗವನ್ನು ಪಡ್ಕೊಂಡ ಮಹಿಳೆಯನ್ನ ಗುರುತಿಸಿ ಸನ್ಮಾನ ಮಾಡಿದ್ವಿ. ಈ ರೀತಿ ಕೊನೆಗಾರ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಅಥವಾ ಆಯುರ್ವೇದಿಕ್ ಪಂಡಿತರು ಇರ್ಬೋದು, ಇವರನ್ನೆಲ್ಲ ಹುಡುಕಿ ಮಾಡ್ತಾ ಇದ್ವಿ. ಸೊ ಹೆಚ್ಚು ಕಡಿಮೆ 42 ಜನರನ್ನ ಮಾಡ್ಬೇಕು ಅಂತ ನನ್ನ ಪಟ್ಟಿ 22 ಜನರದ್ದು ಮುಗಿಸಿದ್ದೇನೆ. ಇನ್ನು 20 ಜನ ಬಾಕಿ ಇದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಮುಗಿಸ್ತೇನೆ. ಹಾಗೆ ಕಣಿವೆಯನ್ನರೆ, ಇತ್ತೀಚೆಗೆ ನಿಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ನೀವು ನಾಗಚಂದ್ರ ಪ್ರತಿಷ್ಠಾನ ಅಂತ ಹಲವು ವರ್ಷಗಳ ಹಿಂದೆ ನೀವು ಪ್ರಾರಂಭ ಮಾಡಿದ್ರೆ ಅದು ಬೇರೆ, ಆದರೆ ಅವರ ಹೆಸರಿನಲ್ಲಿ ಒಂದು ವೇದಿಕೆ ಕೂಡ ನೀವು ಮನೆಯ ಪಕ್ಕದಲ್ಲಿ ಮನೆ ಅಂಗಳದಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಈ ನಾಗಚಂದ್ರ ವೇದಿಕೆ ಪ್ರತಿಷ್ಠಾನ ನೀವು ನಿರ್ಮಾಣ ಮಾಡಿದ್ರ, ಅದರ ಮುಖ್ಯ ಉದ್ದೇಶ ಏನು? ಒಂದು, ನಾನು ವರ್ಷಕ್ಕೊಂದು ಕಾರ್ಯಕ್ರಮವನ್ನ ಮನೆಯಲ್ಲಿ ನಮ್ಮ ತಂದೆ ತಾಯಿಯ ನೆನಪಿನಲ್ಲಿ ಹಮ್ಮಿಕೊಳ್ತೇನೆ. ಅಂದ್ರೆ ಅವರ ತಿಥಿಯನ್ನು ಕೂಡ ನಾನು ಮಾಡ್ಲಿಲ್ಲ, ಆ ತಿಥಿಯ ಬದಲಿಗೆ ಸಾಹಿತ್ಯ ಸಮ್ಮೇಳನವಾಗಿ ಅದನ್ನ ಪರಿವರ್ತನೆ ಮಾಡಿದೆ. ಸೊ ಅದು ಪ್ರತಿ ವರ್ಷ ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ ಆ ಕಾರ್ಯಕ್ರಮ ಮಾಡುವಾಗೆಲ್ಲ ನನ್ಗೆ ಅನಿಸ್ತಾ ಇತ್ತು, ಒಂದು ಪರ್ಮನೆಂಟ್ ವೇದಿಕೆಯಲ್ಲಿ ಅವಶ್ಯಕತೆ ಇದೆ ಅಂತ. ಪ್ರತಿ ವರ್ಷ ಆ ವೇದಿಕೆ ಹಾಕುವಾಗ ನಂಗೆ ಅನಿಸ್ತಾ ಇತ್ತು, ಇಲ್ಲೊಂದು ಪರ್ಮನೆಂಟ್ ವೇದಿಕೆನೇ ಇದ್ಬಿಟ್ರೆ ಒಳ್ಳೇದಾಗತ್ತೆ ಅಂತ. ಸೊ ಅದೊಂದು ನಂದು ಕನಸು ಆಗಿತ್ತು. ಅದನ್ನ ಈ ವರ್ಷ ನಾನು ಮಾಡಿದೆ. ಜೊತೆಗೆ ಏನಾಗ್ತದೆ, ನಮ್ ಸ್ವಲ್ಪ ಈ ನಾಟಕ, ರಂಗಭೂಮಿ ಚಟುವಟಿಕೆಗಳಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಹಾಗಾಗಿ ನನ್ನ ಸ್ನೇಹಿತರೆಲ್ಲ ಬರ್ತಾ ಇರ್ತಾರೆ ಇಲ್ಲಿ, ನೀನಾಸಂನವರು, ರಂಗಾಯಣದವರು ಎಲ್ಲ ಬರ್ತಾರೆ. ಈಗ ಇತ್ತೀಚೆಗೆ ನನ್ನ ಸ್ನೇಹಿತ ರಂಗಾಯಣದಲ್ಲಿ ನನ್ನ ಸ್ನೇಹಿತ ಪ್ರಸನ್ನ ಅವರೇ ಅಧ್ಯಕ್ಷರಾಗಿದ್ದಾರೆ ಶಿವಮೊಗ್ಗ ವಿಭಾಗಕ್ಕೆ. ಹಾಗೆ ನೀನಾಸಂನಲ್ಲಿ ಕೂಡ ಅಕ್ಷರ ಅವರೆಲ್ಲ ಬರ್ತಾ ಇರ್ತಾರೆ ಇಲ್ಲಿ. ಸೊ ಅವರೆಲ್ಲ ಒಂದು ಸಲಹೆ ಕೊಟ್ಟಿದ್ರು, ಇಲ್ಲೊಂದು ತುಂಬಾ ಪ್ರಶಾಂತವಾದ ಪರಿಸರ ಇದೆ ಇಲ್ಲಿ, ಇಲ್ಲೊಂದು ರಂಗ ಚಟುವಟಿಕೆ ನಡೆಯುವಂತ ಒಂದು ವೇದಿಕೆ ನಿರ್ಮಾಣ ಮಾಡಿ ಅಂತ. ಅದರಲ್ಲಿ ವಿಶೇಷವಾಗಿ ನಾನು ಸಾಹಿತ್ಯ ಪರಿಷತ್ ಜೊತೆ ಕೆಲಸ ಮಾಡುವಾಗ ಮುಖ್ಯಮಂತ್ರಿ ಚಂದ್ರು ಅವರ ಜೊತೆ ಸಂಪರ್ಕ ಇತ್ತು. ಅವರ ನಾಟಕವನ್ನ ಇಲ್ಲಿ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ದೆ. ಸೊ ಅವಾಗ ಇಲ್ಲಿ ನಮ್ಗೆ ಎನ್ಆರ್ಪುರ ಭಾಗದಲ್ಲಿ 30 ವೇದಿಕೆ ಬೇಕು ಅಂತ ಕೇಳಿದ್ರು. 30 ವೇದಿಕೆ ಇಲ್ಲಿ ಎಲ್ಲೂ ಇರ್ಲಿಲ್ಲ. ಅವಾಗ ನಾನು ಅವರಿಗೆ ಸುಮ್ನೆ ತಮಾಷೆಗೆ ಹೇಳಿದ್ದೆ, 30 ವೇದಿಕೆ ನನ್ನ ಮನೆಯಲ್ಲೇ ಸೃಷ್ಟಿ ಮಾಡ್ತೇನೆ ನಾನು, ಅವಾಗ್ಲಾದ್ರೂ ಬರ್ಬೇಕು ನೀವು ಅಂತ ಹೇಳಿದ್ದೆ. ಸೊ ಅವ್ರು ಅದಕ್ಕೆ ಒಪ್ಕೊಂಡಿದ್ರು. ಆ ಉದ್ದೇಶಕ್ಕೆ 30 ಸೈಜ್ ನ ಸೆಂಟ್ರಲ್ ಸ್ಟೇಜ್, ಪಕ್ಕದಲ್ಲಿ 20-17 2 ಗ್ರೀನ್ ರೂಮ್ಗಳು, ಅದೆರಡನ್ನು ಮಾಡಿದ್ದೇನೆ. ಅಂದ್ರೆ ಒಂದು ನಾಟಕ ನಡೆಸಲಿಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಿ. ಮುಂದಿನ ನಾಟಕ ಇಲ್ಲಿ ಹಮ್ಮಿಕೊಳ್ಳುವ ಪ್ಲಾನಿಂಗ್ ಏನಾದ್ರು? ಹೌದು, ರಂಗ ಚಟುವಟಿಕೆಗಳ ಕಡೆ ಗಮನ ಕೊಡೋದು. ಜೊತೆಗೆ ನಂದೇ ಒಂದು ಕಲ್ಪನೆ ಇದೆ, ಅಂದ್ರೆ ಒಂದು ಕಲಾರಂಗ ಅಂತಕ್ಕಂಥ ಒಂದು ತಂಡವನ್ನ ಕಟ್ಟಬೇಕು, ಅದಕ್ಕೆ 100 ಜನ ಸದಸ್ಯರನ್ನು ಇಟ್ಕೊಳ್ಬೇಕು, ನಮ್ಮ ತಂಡದಿಂದಲೇ ಆ ನಾಟಕಗಳ ಆಯೋಜನೆಯನ್ನ ಮಾಡಬೇಕು ಅಂತ ಅದನ್ನು ಕೂಡ ಇಟ್ಟಿದ್ದೇವೆ. ಮತ್ತೆ ನಾನು ರೋಟರಿ ಅಧ್ಯಕ್ಷರಾದಾಗ ನನ್ನ ತೇಜಸ್ವಿ ಅನ್ನೋ ನಾಟಕವನ್ನು ಕೂಡ ನಾವು ಮಾಡಿದ್ವಿ. ಈಗ ಮೊನ್ನೆ ಅಷ್ಟೇ ಏನು ಜಿಲ್ಲಾ ಗವರ್ನರ್ ಆಗಿರ್ಬೋದು, ರೋಟರಿ ಕ್ಲಬ್ ನ
ಹಾಗೆ ಅತ್ಯಂತ ಹಿರಿಯರಾಗಿರುವಂತಹ ಬಿ.ಸಿ. ಗೀತಾ ಅವರಾಗಿರ್ಬೋದು, ಹಲವಾರು ಜನರ ಸಮ್ಮುಖದಲ್ಲಿ ಆ ಒಂದು ವೇದಿಕೆ ಈಗ ಉದ್ಘಾಟನೆ ಆಗಿರುವಂತದ್ದು. ರೋಟರಿ ಕ್ಲಬ್ನ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೂಡ ನೀವು ಮನೆ ಅಂಗಳದಲ್ಲೇ ಮಾಡಿರಿ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಕುರಿತಾಗಿ ಏನ್ ಹೇಳ್ತೀರಾ? ಕಾರ್ಯಕ್ರಮ ಉದ್ಘಾಟನೆಗೆ ನಾನು ಬಿ.ಸಿ. ಗೀತಕ್ಕನ್ನ ಆಹ್ವಾನ ಮಾಡಿದೆ. ಯಾತಕ್ಕಾಗಿ ಮಾಡಿದೆ ಅಂತ ಹೇಳಿದ್ರೆ, ಅವರು ನಮ್ಮ ಝೋನ್ ನಿಂದ ಮೊದಲ ಗವರ್ನರ್, ಝೋನ್ 6 ಅಂತ ಏನಿದೆ, ಇಲ್ಲಿಂದ ಯಾರು ಗವರ್ನರ್ ಆಗಿರ್ಲಿಲ್ಲ. ಮೊದಲನೇ ಗವರ್ನರ್, ಜೊತೆಗೆ ಮೊದಲ ಮಹಿಳಾ ಗವರ್ನರ್, ಎರಡು ಆಗಿದ್ರು. ಜೊತೆಗೆ ನನ್ಗೆ ನನ್ನ ಬಾಲ್ಯದಿಂದಲೂ ಕೂಡ ನನ್ನನ್ನು ಅವ್ರು ನೋಡಿದವರು. ನಮ್ಮ ಕುಟುಂಬಕ್ಕೂ ಅವರ ಕುಟುಂಬಕ್ಕೂ ಬಹಳ ಹತ್ತಿರದ ಸಂಬಂಧ ಇತ್ತು. ನಾವು ಬಾಳೆಹೊನ್ನೂರಿನಲ್ಲೇ ಇದ್ವಿ. ಹಾಗಾಗಿ ಅವರ ಮೊದಲಿಂದಲೂ ಕೂಡ ನಮ್ಮ ಒಡನಾಟ ಅವ್ರ ಜೊತೆಗಿತ್ತು. ಜೊತೆಗೆ ನಮ್ಮ ತಂದೆಯ ಆಪ್ತ ಶಿಷ್ಯರು, ನಮ್ಮ ತಂದೆಯ ಸ್ಟೂಡೆಂಟ್ ಕೂಡ ಹೌದು. ಹಾಗಾಗಿ ಅವ್ರ ಹತ್ರನೇ ಈ ವೇದಿಕೆಯನ್ನ ಲೋಕಾರ್ಪಣೆ ಮಾಡಬೇಕು ಅಂತೇಳಿ, ಆಮೇಲೆ ಕಲಾರಂಗ ಅಂತಕ್ಕಂಥದ್ದು ನಮ್ಮ ತಂದೆ ಒಂದಲ್ಲಿ ಬಾಳೆಹೊನ್ನೂರಿನಲ್ಲಿ ಇದ್ದಂತ ಒಂದು ನಾಟಕದ ಸಂಸ್ಥೆ ಅದು. ಅದೇ ಹೆಸರನ್ನು ನಾನು ಇಲ್ಲಿ ಇಟ್ಟೆ. ಕಲಾರಂಗ ಕ್ರೀಡಾಂಗಣ ಅಂತಾನೆ. ಕಲಾರಂಗ ಕ್ರೀಡಾಂಗಣ ಅಂತ ಅಲ್ಲಿದೆ. ಅಂದ್ರೆ ಅಲ್ಲಿ ನಾಟಕಗಳು ನಡೀತಾ ಇತ್ತು. ಹಿಂದೆ ಗಣಪತಿ ಫಂಕ್ಷನ್ ಟೈಮ್ ನಲ್ಲಿ ಕಲಾರಂಗದವರು ಹೋಗಿ ನಾಟಕ ಮಾಡ್ತಾ ಇದ್ರು. ಆ ತಂಡದಲ್ಲಿ ನಮ್ಮ ತಂದೆ ಕೂಡ ಇದ್ರು. ಕಣಿವೇನವ್ರೆ, ನೀವು ಈಗ ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ, ಜೊತೆಗೆ ರೋಟರಿ ಕ್ಲಬ್, ಬೇರೆ ಬೇರೆ ನಾಟಕಗಳಾಗಿರ್ಬೋದು, ರಂಗಭೂಮಿ, ಸಿನಿಮಾ ಎಲ್ಲಾ ಕ್ಷೇತ್ರಗಳನ್ನ ನೀವು ತೊಡಗಿಸ್ಕೊಂಡಿದ್ದೀರಾ. ನಿಮ್ಗೆ ಅತ್ಯಂತ ಖುಷಿ ಕೊಟ್ಟಂತಹ ಕ್ಷೇತ್ರ ಯಾವುದು? ನನಗೆ ಎಲ್ಲೇ ಹೋದ್ರೂ ಸ್ವಲ್ಪ ಸೇವಾ ಮನೋಭಾವ ಇರೋದ್ರಿಂದ ಈ ಸೇವೆ ಮಾಡಿದಾಗ ಖುಷಿ ಕೊಡುತ್ತೆ. ಯಾರು ಅವಶ್ಯಕತೆ ಇರುತ್ತೆ ಅವ್ರಿಗೆ ನಾವೇನೋ ಒಂದು ಕೊಟ್ಟಾಗ ಅವ್ರ ಕಣ್ಣಲ್ಲಿ ಕಾಣ್ತಕ್ಕಂತ ಒಂದು ಹೊಳಪಿದೆಯಲ್ಲ, ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಅದು ಯಾವ ಕ್ಷೇತ್ರ? ಇಲ್ಲ, ಎರಡು. ಈಗ ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು. ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಹೇಳ್ತೀನಿ, 3-4 ಕ್ಷೇತ್ರಗಳ ಹೆಸರು ಹೇಳ್ತೀನಿ ನೀವು ತೋರಿಸ್ಕೊಂಡಿರುವಂತದ್ದು. ಸಿನಿಮಾ, ರಾಜಕೀಯ, ರಂಗಭೂಮಿ, ರೋಟರಿ ಕ್ಲಬ್, ಇವು 4ರಲ್ಲಿ ಯಾವುದು? ನನ್ಗೆ ಹೆಚ್ಚು ಖುಷಿ ಕೊಡೋದು ರೋಟರಿ ಕ್ಲಬ್. ರೋಟರಿ ಕ್ಲಬ್ ಹೆಚ್ಚು. ಕೊನೆಯದಾಗಿ ನಿಮ್ಮ ರೋಟರಿ ಕ್ಲಬ್ನ ಈ ಒಂದು ಜರ್ನಿ ಆಗಿರ್ಬೋದು, ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಸರ್ವಿಸ್ ಎಲ್ಲ ವಿಷಯಗಳ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ? ಅಲ್ಲ, ನನ್ನ ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಸೇವೆ ಮಾಡಿದ್ರು ಕೂಡ ಅದು ಶ್ರೇಷ್ಠ ಅಂತ ಭಾವಿಸ್ತೇನೆ. ನಾವು ಅದರಲ್ಲಿ ನನ್ಗೆ ಏನ್ ಸಿಗುತ್ತೆ ಅಂತ ಆಲೋಚನೆ ಮಾಡಿ ಆ ಕೆಲಸವನ್ನ ಮಾಡಬಾರ್ದು. ನಮ್ಗೆ ಆ ಸಡನ್ ಆಗಿ ಮಾಡ್ಲಿಕ್ಕೆ ಶಕ್ತಿ ಇದೆಯಾ, ಮಾಡ್ಬಿಡ್ಬೇಕು. ಯಾರೋ ಒಬ್ರು ಕೇಳ್ತಾರೆ, ಏನೋ ಒಂದು ಸಹಾಯ ಕೇಳ್ತಾರೆ ಅಂದ್ರೆ ಮಾಡ್ಬಿಡ್ಬೇಕು. ಅವನಿಂದ ನನ್ಗೆ ಏನ್ ಲಾಭ ಅಂತ ಆಲೋಚನೆ ಮಾಡಬಾರ್ದು. ಅದು ನನ್ನ ಪ್ರಕಾರ. ನಾನು ಅನ್ಕೊಂಡಿದ್ದೆ, ನಾನು ಇಷ್ಟೆಲ್ಲ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಅನ್ಕೊಂಡಿದ್ದೆ. ಬಟ್ ಭಗವಂತ ಎಲ್ಲೋ ಒಂದ್ ಕಡೆ ಒದಗಿಸ್ಕೊಟ್ಬಿಡ್ತಾನೆ, ಆ ಸಂದರ್ಭಕ್ಕೆ ಸರಿಯಾಗಿ ಒದಗಿಸ್ಕೊಡ್ತಾನೆ. ಸೊ ಹಾಗಾಗಿ ಭಗವಂತನ ಪ್ರೇರಣೆಯಿಂದನೇ ನಮ್ ಕೈಲಿ ಆ ಸೇವೆ ಆಗ್ಬೇಕು ಅಂತ ಇರುತ್ತೇನೋ. ಹಾಗಾಗಿ ಆ ಸೇವೆನ ಮಾಡ್ತಾ ಹೋದಾಗ ನಮ್ಗೆ ಇನ್ನೂ ಹೆಚ್ಚು ಖುಷಿ ಕೊಡುತ್ತೆ. ವಿನಯ್ ಅವರೇ, ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ರೋಟರಿ ಕ್ಲಬ್ನ ಸದಸ್ಯರಾದ ವಿಚಾರ ಆಗಿರ್ಬೋದು, ಅಧ್ಯಕ್ಷರಾದ ವಿಚಾರ, ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ನಿಮ್ಮ ಒಂದು ಅವಧಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದಿರಾ, 95 ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡಿರುವಂತದ್ದು, ಇನ್ನು ಕೂಡ 40ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಪ್ಲಾನಿಂಗ್ ಹಾಕೊಂಡಿರುವಂತದ್ದು, ಶಿಕ್ಷಣ ಕ್ಷೇತ್ರಕ್ಕೆ ನೀವು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಸೇವೆಗಳಾಗಿರ್ಬೋದು, ಎನ್ಆರ್ಪುರಕ್ಕೇನು ಒಂದು ಬೋರ್ಡ್ ಅನ್ನು ನೀಡಿರುವಂತಹ ವಿಚಾರ, ಸ್ವಾಗತ ಕೋರುವ ಬೋರ್ಡ್ ನೀಡುವ ವಿಚಾರ ಆಗಿರ್ಬೋದು, ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಜೊತೆಯಲ್ಲಿ ನಿಮ್ಮ ಒಂದು ಸೇವೆ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಕೂಡ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದು ನರಸಿಂಹರಾಜಪುರ ತಾಲೂಕಿನ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕಣಿವೆ ವಿನಯ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.